ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮ ಟ್ರಸ್ಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಂದರೆ ನಮಗೆ ನೆನಪು ಬರುವುದು ಕನ್ನಡ. ಈ ಕನ್ನಡವನ್ನು ನಮ್ಮ ಮಾತೃಭಾಷೆ ಎಂದು ಪೂಜಿಸುತ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಕರ್ನಾಟಕದಲ್ಲಿರುವಂತಹ ಮಕ್ಕಳಿಗೆ ಎಜುಕೇಶನ್ ಸಂಬಂಧಪಟ್ಟಂತಹ SLC ಮತ್ತು PUC ಸೈನ್ಸ್ ಬೋಧನೆಯನ್ನು ವಿಡಿಯೋಗಳ ಮೂಲಕ ಮಾಡುತ್ತೇವೆ. ಸ್ನೇಹಿತರೆ, ನನ್ನ ಹೆಸರು ಕೆ ಶಿವಕುಮಾರ್. ಸೈನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಸೈನ್ಸ್ ಅಂತಂದ್ರೆ ಎರಡು ವರ್ಡ್ ನಲ್ಲಿ ಹೇಳ್ಬೇಕಂತಂದ್ರೆ ಟು ನೋ ಅಂತಂತಂದ್ರೆ ತಿಳಿದುಕೊಳ್ಳೋದು. ಏನ್ ತಿಳ್ಕೊಳ್ತೀವಿ ಸೈನ್ಸ್ ನಲ್ಲಿ? ನಮ್ಮ ಸುತ್ತಮುತ್ತಲಿನ ವಿದ್ಯಮಾನಗಳಲ್ಲಿ ಏನ್ ನಡೀತಾ ಇದೆ, ಪ್ರಕೃತಿಯಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದನ್ನ ನಾವೇನಂತ ಹೇಳ್ತೀವಿ? ಸೈನ್ಸ್ ಅಂತ ಹೇಳ್ತೀವಿ. ಓಕೆ, ಬೈ ದ ಡೆಫಿನೇಷನ್ ಕೊಡ್ಬೋದಾದ್ರೆ ಸೈನ್ಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ obtained through observation, experiment and verification. Okay, what is meant by observation, experiment and verification? ಸ್ನೇಹಿತರೆ, ನಿಮ್ಗೆ ಈಸಿಯಾಗಿ ಅರ್ಥ ಹಾಗೆ ನಾನು ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ನಿಮ್ಮ ಮನೆಯಲ್ಲಿ ಅನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆ ಅನ್ನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಏನ್ ಬೇಕು ಅಂತಂದ್ರೆ ಒಂದು ನಾಲೆಡ್ಜ್ ಇರಬೇಕು, ಅನ್ನ ಮಾಡೋ ನಾಲೆಡ್ಜ್. ಓಕೆ, ಮೊದಲನೇದಾಗಿ ನಾವು ಅನ್ನಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂತಂತಂದ್ರೆ ಅಕ್ಕಿ, ನೀರು, ಉಪ್ಪು. ಗ್ಯಾಸ್ ಮೇಲೆ ನಾವು ಅನ್ನನ ಮಾಡ್ತಾ ಇದೀವಿ ಅಂತಂತಂದ್ರೆ ಫಸ್ಟ್ ನಾವ್ ಏನ್ ಮಾಡ್ತೀವಿ ಸ್ನೇಹಿತರೆ? ತಗೊಳ್ತೀವಿ ಸ್ನೇಹಿತರೆ. ನಮ್ಗೆ ಒಂದು ಕಪ್ ಅಕ್ಕಿ ತಗೊಂಡ್ರೆ ಅದಕ್ಕೆ ಇಷ್ಟೇ ನೀರಿಡ್ಬೇಕು, ಅಂಡರ್ಸ್ಟ್ಯಾಂಡ್? ಮತ್ತು ಇಷ್ಟೇ ಉಪ್ಪು ಹಾಕ್ಬೇಕು ಅನ್ನೋದು ನಾವು ಫಸ್ಟ್ ಏನ್ ಮಾಡ್ತೀವಿ? ಮೆಸರ್ಮೆಂಟ್ ತಗೊಳ್ತೀವಿ. ಅಂದ್ರೆ ಅದನ್ನೆಲ್ಲ ಫಸ್ಟ್ ನಾವ್ ಏನ್ ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ ಸ್ನೇಹಿತರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ? ಆ ಗ್ಯಾಸ್ ಅನ್ನ ನಾವು ಆನ್ ಮಾಡಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಅದಾದ ತಕ್ಷಣವೇ ನೆಕ್ಸ್ಟ್ ಏನ್ ಮಾಡ್ತೀವಿ? ಅನ್ನ ಆಗಿದೆಯಾ ಇಲ್ಲ ಅಂತ ನಾವ್ ಏನ್ ಮಾಡ್ತೀವಿ? ಚೆಕ್ ಮಾಡ್ತೀವಿ. ಅದನ್ನ ನಾವೇನಂತ ಹೇಳ್ತೀವಿ? ವೆರಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಆಟಮ್ ಸ್ನೇಹಿತರೆ. ಇಲ್ಲಿ ಆಟಮ್ ಹೇಳೋದಕ್ಕಿಂತ ಮೊದಲು ಸೈನ್ಸ್ ನಲ್ಲಿ ನಮ್ಗೆ 3 ಬ್ರಾಂಚ್ ಆಗಿ ಮಾಡ್ತೀವಿ ಸ್ನೇಹಿತರೆ. ಒಂದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ. ನಿಮ್ಗೆ ಈ 3 ಬ್ರಾಂಚಸ್ ನಲ್ಲಿ ನಾನು ನಿಮ್ಗೆ ಹೇಳಲು ಹೊರಟಿರೋದು ಕೆಮಿಸ್ಟ್ರಿ ಬಗ್ಗೆ. ಈಗ ಬೇಸಿಕಲಿ ನಾವ್ ಇವತ್ತು ಏನೇ ಆಗ್ಲಿ ಇಂಗ್ಲಿಷ್ ಮಾತಾಡ್ಬೇಕು ಅಂತಂತಂದ್ರೆ ಅದಕ್ಕೆ ನಮ್ಗೆ ABCD ಕಲ್ತ್ರೇನೆ ನಮ್ಗೆ ಇಂಗ್ಲಿಷ್ ಬರುತ್ತೆ ಸ್ನೇಹಿತರೆ. ಆದ ಕಾರಣದಿಂದ ನಾನು ಇಲ್ಲಿ ಕೆಮಿಸ್ಟ್ರಿ ಬಂದ್ಬಿಟ್ಟು ಬೇಸಿಕ್ಸ್ ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ವಾಟ್ ಈಸ್ ಆಟಮ್? ಆಟಮ್ ಅಂತಂತಂದ್ರೆ ಬೈ ದ ಡೆಫಿನೇಷನ್ ಏನ್ ಕೊಟ್ಟಿದೀವಿ? ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ದಿ ಮ್ಯಾಟರ್ ಅಂತ ಹೇಳಿದೀವಿ ಸ್ನೇಹಿತರೆ. ಏನು ಮ್ಯಾಟರ್ ಅಂತಂತಂದ್ರೆ ಓಕೆನಾ? ಬೈ ದ ಡೆಫಿನೇಷನ್ ಏನ್ ಹೇಳುತ್ತೆ ಅಂತಂದ್ರೆ ಎನಿಥಿಂಗ್ ವಿಚ್ ಹಾಸ್ ಮಾಸ್ ಅಂಡ್ ಅಕ್ಯುಪೈ ಸಮ್ ಸ್ಪೇಸ್ ಆರ್ ಪ್ಲೇಸ್. ಅಂಡರ್ಸ್ಟ್ಯಾಂಡ್? ಏನು ಎನಿಥಿಂಗ್ ಅಂತಂತಂದ್ರೆ ಯಾವುದೇ ವಸ್ತು ಆಗಿರ್ಲಿ. ಓಕೆನಾ? ಐದರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಲಿವಿಂಗ್ ಥಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಅದಕ್ಕೆ ಎಕ್ಸಾಂಪಲ್ ಐ ವಿಲ್ ಟೇಕ್ ಡಸ್ಟರ್. ಓಕೆನಾ? ಇಟ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಇದಕ್ಕೆ ಏನಿರುತ್ತೆ ಸ್ನೇಹಿತರೆ? ಒಂದು ಮಾಸ್ ಇರುತ್ತೆ. ಇದಕ್ಕೆ ಮಾಸ್ ಇದೆ. ಈ ಸ್ಥಳನ ಏನ್ ಮಾಡ್ತಾ ಇದೆ ಅಂತಂತಂದ್ರೆ ಅಕ್ಯುಪೈ ಮಾಡ್ಕೊಳ್ತಾ ಇದೆ. ಅದನ್ನ ನಾವೇನಂತ ಹೇಳ್ತೀವಿ? ಮ್ಯಾಟರ್ ಅಂತ ಹೇಳ್ತೀವಿ. ಓಕೆ, ನಿಮ್ಗೆ ಮ್ಯಾಟರ್ ಅಂದ್ರೆ ಗೊತ್ತಾಯ್ತು ಸ್ನೇಹಿತರೆ. ಹಂಗಾಗಿ ಇಲ್ಲಿ ಆಟಮ್ಸ್ ಬೈ ದ ಡೆಫಿನೇಷನ್ ಏನು? ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ದಿ ಮ್ಯಾಟರ್. ಆಟಮ್ ಬಂದ್ಬಿಟ್ಟು ವೆರಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿರುತ್ತೆ ಸ್ನೇಹಿತರೆ. ಇನ್ನೊಂದು ನಾನು ಇಲ್ಲಿ ನಿಮ್ಗೆ ನೋಟ್ಸ್ ಅಂತ ಕೊಟ್ಟಿದ್ದೀನಿ. ಆಟಮ್ ಇಸ್ ಇನ್ವಿಸಿಬಲ್ ಅಂಡ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ವಿಸಿಬಲ್ ಮೀನ್ಸ್ ಏನು? ಓಕೆ, ನಮ್ಮ ಕಣ್ಣಿಗೆ ಆಟಮ್ಸ್ ಗಳು ಕಾಣೋದಿಲ್ಲ. ಓಕೆನಾ? ಅಂದ್ರೆ ಈ ಆಟಮ್ ಯಾವ್ದ್ರಕ್ಕಿಂತ ಚಿಕ್ಕದಾಗಿರುತ್ತೆ ಅಂತಂತಂದ್ರೆ ನಾವು ಮೈಕ್ರೋಸ್ಕೋಪ್ ನಲ್ಲೂ ಹೋಗಿ ನೋಡಿದ್ರು ನಮ್ಗೆ ಆಟಮ್ಸ್ ಗಳು ಕಾಣೋದಿಲ್ಲ. ಅಂದ್ರೆ ನಮ್ಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಿಂತ ಏನಾಗಿರ್ತ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಯಾವ? ಅಮೀಬಾ. ಓಕೆ, ಇದ್ರಕ್ಕಿಂತ ತುಂಬಾ ಚಿಕ್ಕದಾಗಿರುತ್ತೆ. ಅಂಡ್ ದೆನ್ ಇಟ್ ಈಸ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತಂತಂದ್ರೆ ಅದು ನಮ್ಗೆ ಡಿವೈಡ್ ಮಾಡಕ್ ಆಗೋದಿಲ್ಲ.
ನೆಕ್ಸ್ಟ್ ಬಂದು ಸ್ನೇಹಿತರೆ ಆಟಮ್ ಸ್ಟ್ರಕ್ಚರ್. ಓಕೆನಾ, ಆಟಮ್ ನಲ್ಲಿ ನಮ್ಗೆ ಮಿಡಲ್ ಬಂದ್ಬಿಟ್ಟು ಏನಿರುತ್ತೆ ಅಂತಂದ್ರೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಮತ್ತು ಆ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಗಳು ಇರ್ತವೆ. ಏನು ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತಂದ್ರೆ, ಪ್ರೋಟಾನ್ಸ್ ಅಂತಂದ್ರೆ ಪಾಸಿಟಿವ್ ಚಾರ್ಜ್ ಅಂತ ಕಾಲ್ ಮಾಡ್ತೀವಿ ಸ್ನೇಹಿತರೆ, ನ್ಯೂಟ್ರಾನ್ಸ್ ಅಂತಂದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಏನು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತಂದ್ರೆ ಅಲ್ಲಿ ನಮ್ಗೆ ಏನೋ ಚಾರ್ಜಸ್ ಇರಲ್ಲ, ಅದನ್ನ ನಾವು ಝೀರೋಲಿಂದ ಮೆನ್ಷನ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ನ್ಯೂಕ್ಲಿಯಸ್ ಸರೌಂಡಿಂಗ್ ಎಲೆಕ್ಟ್ರಾನ್ಸ್ ಗಳು ಏನಾಗ್ತಾ ಇರ್ತಾವ ಅಂದ್ರೆ ರಿವಾಲ್ವ್ ಆಗ್ತಾ ಇರುತ್ತೆ. ರಿವಾಲ್ವ್ ಮೀನ್ಸ್ ಸುತ್ತುತ್ತಾ ಇರ್ತವೆ. ಓಕೆನಾ, ಆ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತಾ ಅಂತಂದ್ರೆ ಓಕೆ ತನ್ನ ಸುತ್ತುತ್ತಾ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಶೆಲ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಎಲೆಕ್ಟ್ರಾನ್ ಅಂತಂದ್ರೆ ನೆಗೆಟಿವ್ ಚಾರ್ಜ್. ಅಂಡ್ ನೆಕ್ಸ್ಟ್ ಟಾಪಿಕ್ ಪಿರಿಯಾಡಿಕ್ ಟೇಬಲ್. ಕೆಮಿಸ್ಟ್ರಿ ಒಳಗಡೆ ಪಿರಿಯಾಡಿಕ್ ಟೇಬಲ್ ನ ತುಂಬಾ ಜನ ನೋಡ್ತಾ ಇದ್ದೀರಾ. ಓಕೆನಾ, ಈ ಪಿರಿಯಾಡಿಕ್ ಟೇಬಲ್ ನ ಅರೇಂಜ್ಮೆಂಟ್ ಮಾಡಿದವರು ಯಾರು ಅಂತಂದ್ರೆ ಫೇಮಸ್ ಸೈಂಟಿಸ್ಟ್ ಹೆನ್ರಿ ಮೋಸ್ಲೆ. ಓಕೆನಾ, ಈ ಪಿರಿಯಾಡಿಕ್ ಟೇಬಲ್ ಗೆ ಬೈ ದ ಡೆಫಿನೇಷನ್ ಏನು ಅಂತಂದ್ರೆ ಎಲಿಮೆಂಟ್ಸ್ ಆರ್ ದಿ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆನಾ, ಅಂದ್ರೆ ಇವರು ಹೆನ್ರಿ ಮೋಸ್ಲೆ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಟಾಮಿಕ್ ನಂಬರ್ ಮೇಲೆ ಪಿರಿಯಾಡಿಕ್ ಟೇಬಲ್ ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಓಕೆನಾ, ನಮ್ಮ ಪಿರಿಯಾಡಿಕ್ ಟೇಬಲ್ಸ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಟೋಟಲ್ ಅಂತಂದ್ರೆ 118 ಎಲಿಮೆಂಟ್ಸ್ ಇದಾವೆ. ಈ 118 ಎಲಿಮೆಂಟ್ಸ್ ನಲ್ಲಿ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಅಂತ ಬರುತ್ತೆ. ಒಬ್ಬ ಮೆಂಡಲಿವ್ ಅನ್ನೋ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಈ ಮೆಂಡಲಿವ್ ಗ್ರೂಪ್ಸ್ ಮತ್ತು ಪೀರಿಯಡ್ಸ್ ಅನ್ನೋ ವರ್ಡ್ ಅನ್ನ ಅವರ ಕೊಡುಗೆ ಆಗಿದೆ. ನಮ್ಮ ಪಿರಿಯಾಡಿಕ್ ಟೇಬಲ್ಸ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಎಷ್ಟು ಗ್ರೂಪ್ಸ್ ಇದಾವೆ ಅಂತಂದ್ರೆ 18 ಗ್ರೂಪ್ಸ್ ಇದಾವೆ. ಪೀರಿಯಡ್ಸ್ ಬಂದ್ಬಿಟ್ಟು 7 ಪೀರಿಯಡ್ಸ್ ಇದಾವೆ. ಓಕೆ, ಏನು ಗ್ರೂಪ್ಸ್ ಅಂತಂದ್ರೆ ವರ್ಟಿಕಲ್ ಕಾಲಮ್ಸ್. ಓಕೆನಾ, ವರ್ಟಿಕಲ್ ಕಾಲಮ್ಸ್ ನ ನಾವೇನಂತ ಕಾಲ್ ಮಾಡ್ತೀವಿ, ಗ್ರೂಪ್ಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ರೋಸ್ ನ ನಾವೇನಂತ ಹೇಳ್ತೀವಿ, ಪೀರಿಯಡ್ಸ್ ಅಂತ ಕಾಲ್ ಮಾಡ್ತೀವಿ. ಏನು ವರ್ಟಿಕಲ್ ಕಾಲಮ್ ಅಂತಂದ್ರೆ ಎಷ್ಟಿದಾವೆ ಅಬ್ಸರ್ವ್ ಮಾಡಿ, 1 2 3 4 ಅಪ್ ಟು ಎಷ್ಟಿದಾವೆ 18 ವರ್ಗು ವರ್ಟಿಕಲ್ ಕಾಲಮ್ಸ್ ಇದಾವೆ. ನೆಕ್ಸ್ಟ್ ಪೀರಿಯಡ್ಸ್ ಬಂದ್ಬಿಟ್ಟು ಹಾರಿಜಾಂಟಲ್ ರೋಸ್. ನಿಮ್ಗೆ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಗೊತ್ತಿಲ್ಲ ಅಂತಂದ್ರೆ ನೀವು ಮ್ಯಾಥ್ಸ್ ನಲ್ಲಿ ಸ್ಟಡಿ ಮಾಡಿರ್ತೀರಾ ಸ್ನೇಹಿತರೆ, ವರ್ಟಿಕಲ್ ಲೈನ್, ಓಕೆ, ಹಾರಿಜಾಂಟಲ್ ಲೈನ್ ಅಂತ. ಓಕೆ, ಹಾರಿಜಾಂಟಲ್ ಲೈನ್ ಅಂತಂದ್ರೆ ಅಡ್ಡ ರೇಖೆ. ಓಕೆನಾ, ವರ್ಟಿಕಲ್ ಲೈನ್ ಅಂತಂದ್ರೆ ಈ ಕಂಬ ಸಾಲು ಟೈಪ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂತ ನೋಡ್ತೀವಿ. ಮೆಟಲ್ಸ್ ಬೇಸಿಕಲಿ ನಿಮ್ಗೆ ಮೆಟಲ್ಸ್ ನಾನ್ ಮೆಟಲ್ಸ್ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಬೇಸಿಕಲಿ ABCD ಕಲ್ತಿರ್ತೀರಾ ಸ್ನೇಹಿತರೆ. ಎಲ್ ಆದ್ಮೇಲೆ ಏನ್ ಬರುತ್ತೆ, ಎಂ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಆ ಒಂದು ಹಿಂಟ್ ಇಟ್ಕೊಂಡು ಮೆಟಲ್ಸ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇರುತ್ತೆ, ನಾನ್ ಮೆಟಲ್ಸ್ ಬಂದ್ಬಿಟ್ಟು ರೈಟ್ ಸೈಡ್ ಇರುತ್ತೆ. ಓಕೆನಾ, ಬೈ ದ ಹಿಂಟ್ ಸ್ನೇಹಿತರೆ, ಇದು ಅಷ್ಟೇ. ಅಂಡ್ ದೆನ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನ್ ಮೆಟಲ್ ಅಂತ ಇದೆ, ಎನ್ ಟ್ರಾನ್ಸ್ಫಾರ್ ನೆಗೆಟಿವ್. ಓಕೆ, ಹಂಗಾಗಿ ನಾನ್ ಮೆಟಲ್ಸ್ ಗೆ ಏನಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಅಂಡ್ ದೆನ್ ಅದರ ಅಪೋಸಿಟ್ ವರ್ಡ್ ಪಾಸಿಟಿವ್ ಚಾರ್ಜ್. ಓಕೆ, ನೆಕ್ಸ್ಟ್ ಟಾಪಿಕ್ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಅಂತಂದ್ರೆ ಬೋತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆನಾ, ಮೆಟಲಾಯ್ಡ್ಸ್ ನಲ್ಲಿ ಮೆಟಲ್ ಮತ್ತು ನಾನ್ ಮೆಟಲ್ ನೇಚರ್ ಇರ್ತವೆ ಸ್ನೇಹಿತರೆ, ಹಂಗಾಗಿ ಅದನ್ನ ನಾವು ಮೆಟಲಾಯ್ಡ್ಸ್ ಅಂತ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ನಾವೇನಂತ ಹೇಳ್ತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ಆಲ್ಕಲಿ ಅರ್ತ್ ಮೆಟಲ್ಸ್. ಏನು ಆಲ್ಕಲಿ ಅಂತಂದ್ರೆ ಸ್ನೇಹಿತರೆ, ಮುಂದೆ ಬರುವಂತಹ ಕ್ಲಾಸಸ್ ಗಳಲ್ಲಿ ನಾನು ಪ್ರತಿಯೊಂದು ಟಾಪಿಕ್ಸ್ ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಜಿಕ್ ನಂಬರ್. ಮ್ಯಾಜಿಕ್ ನಂಬರ್ ಅಂತಂದ್ರೆ ಏನು, ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಫಸ್ಟ್ ಪೀರಿಯಡ್ಸ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, 2 ಎಲಿಮೆಂಟ್ಸ್ ಇದಾವೆ. ಓಕೆನಾ, ಅಂಡ್ ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್ಸ್ ನಲ್ಲಿ 8 ಎಲಿಮೆಂಟ್ಸ್ ಇದಾವೆ. ಥರ್ಡ್ ಪೀರಿಯಡ್ಸ್ ನಲ್ಲಿ 8 ಎಲಿಮೆಂಟ್ಸ್ ಇದಾವೆ. ಫೋರ್ತ್ ಪೀರಿಯಡ್ಸ್ ನಲ್ಲಿ 18 ಎಲಿಮೆಂಟ್ಸ್ ಇದಾವೆ. ಫಿಫ್ತ್ ಪೀರಿಯಡ್ಸ್ ನಲ್ಲಿ 18 ಎಲಿಮೆಂಟ್ಸ್ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಪೀರಿಯಡ್ಸ್ ನಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸ್ನೇಹಿತರೆ, 57 to 71 ಕೆಳಗಡೆ ಇಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್
ಇದರ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಡಿಫರೆಂಟ್ ಇದೆ. ಆದ ಕಾರಣದಿಂದ ಇದನ್ನ ನಾವು ಏನ್ ಮಾಡಿದ್ದಾರೆ, ಅಂಡರ್ ದ ಪಿರಿಯಾಡಿಕ್ ಟೇಬಲ್ ಹತ್ರ ಇಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಹಂಗಾಗಿ ಇದು ಏನಾಗುತ್ತೆ, ಇಟ್ ಕನ್ಸಿಡರ್ 6th ಪೀರಿಯಡ್. ಹಂಗಾಗಿ ಟೋಟಲ್ ನ ಕೌಂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ 32 ಎಲಿಮೆಂಟ್ಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 7th ಪೀರಿಯಡ್ ಬಂದ್ಬಿಟ್ಟು 32 ಎಲಿಮೆಂಟ್ಸ್ ಬರುತ್ತೆ ಸ್ನೇಹಿತರೆ. ಇದನ್ನ ನಾವ್ ಏನಂತ ಹೇಳ್ತೀವಿ, ಮ್ಯಾಜಿಕ್ ನಂಬರ್ಸ್ ಅಂತ ಹೇಳ್ತೀವಿ. 2, 8, 8, 18, 18, 32, 32 ನ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 17th ಗ್ರೂಪ್ ಎಲಿಮೆಂಟ್ಸ್. ಓಕೆ, ಇದನ್ನ ನಾವ್ ಏನಂತ ಹೇಳ್ತೀವಿ, ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಹ್ಯಾಲೋಜನ್ಸ್ ಅಂತಂದ್ರೆ ಏನು, ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಹ್ಯಾಲೋಜನ್ ಅಂತ ಹೇಳ್ತೀವಿ. ಓಕೆನಾ? ಈ 17th ಗ್ರೂಪ್ ಎಲಿಮೆಂಟ್ಸ್ ಯಾವುವು, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್. ಓಕೆ, ಈ ಎಲಿಮೆಂಟ್ಸ್ ಗಳು ಬೇರೆ ಒಂದು ಎಲಿಮೆಂಟ್ಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಶನ್ ಮಾಡ್ತೇವೆ ಸ್ನೇಹಿತರೆ. ನೆಕ್ಸ್ಟ್ 18th ಗ್ರೂಪ್ ಎಲಿಮೆಂಟ್ಸ್ ನೋಬಲ್ ಗ್ಯಾಸ್ ಅಂತ ಹೇಳ್ತೀವಿ, ಆರ್ ಇನ್ನರ್ಟ್ ಗ್ಯಾಸ್, ಆರ್ ಝೀರೋ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಆಲ್ಸೋ ಬಿ ಅನದರ್ ವರ್ಡ್ ಹೇಳ್ತೀವಿ, ಇಟ್ ಈಸ್ ಅ ಸ್ಟೇಬಲ್ ಎಲಿಮೆಂಟ್ಸ್. 18th ಗ್ರೂಪ್ ಎಲಿಮೆಂಟ್ಸ್ ಯಾವುವು, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಓಕೆ, ಈ 18th ಗ್ರೂಪ್ ಎಲಿಮೆಂಟ್ಸ್ ಅನ್ನ ನಾವು ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯಾಕೆ ಸ್ಟೇಬಲ್ ಅಂತಂದ್ರೆ, ಸ್ಟೇಬಲ್ ಮೀನಿಂಗ್ ಏನು ಅಂತಂದ್ರೆ ಹ್ಯಾಪಿ ಅಂತ ಸ್ನೇಹಿತರೆ. ಈ ಎಲಿಮೆಂಟ್ಸ್ ವೆರಿ ಹ್ಯಾಪಿ ಆಗಿರ್ತವೆ, ಅಂದ್ರೆ ನಮ್ಮ ನೇಚರ್ಸ್ ನಲ್ಲಿ ಅತಿಯಾಗಿ ಸಿಗೋದಿಲ್ಲ. ಓಕೆ, ಅಂಡ್ ದೆನ್ ಇನ್ನರ್ಟ್ ಗ್ಯಾಸ್ ಅಂತ ಹೇಳ್ತೀವಿ. ಯಾಕೆ ನಾವು ಇನ್ನರ್ಟ್ ಗ್ಯಾಸ್ ಅಂತ ಹೇಳ್ತೀವಿ ಅಂತಂದ್ರೆ, ಈ ಎಲಿಮೆಂಟ್ಸ್ ಗಳು ಬೇರೆ ಯಾವುದೇ ಒಂದು ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಅಂಡ್ ದೆನ್ ಝೀರೋ ಗ್ರೂಪ್ ಎಲಿಮೆಂಟ್ಸ್ ಅಂತ ಇದೆ ಸ್ನೇಹಿತರೆ. ಈ ಝೀರೋ ಗ್ರೂಪ್ ಎಲಿಮೆಂಟ್ಸ್ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ವಿತ್ ಪ್ರೂಫ್ ಮೂಲಕ ನಾನು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ.